ಆಗಮಿಸುವಂತ ಸಂದರ್ಭದಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಕೂಡ ಆಗಿರೋದ್ರಿಂದ, ಉಸ್ತುವಾರಿ ಕಾರ್ಯದರ್ಶಿ ಆಗಿರೋದ್ರಿಂದ ಅವರಿಗೆ ನಾವು ಭೇಟಿಯಾಗಿ ಕಳೆದ 1 ವರ್ಷದಿಂದ ಅನುಮೋದನೆಗಾಗಿ ತಮ್ಮ ಹತ್ರ ಈ ಪೆಂಡಿಂಗ್ ಇದೆ ಮೇಡಮ್, ದಯವಿಟ್ಟು ಇದನ್ನ ಮಾಡಿಕೊಡ್ಬೇಕು ಅನ್ನುವಂತ ಮನವಿಯನ್ನ ಮಾಡಿದಾಗ ಅವರು ಅಲ್ಲ ಇದೇನು ದೊಡ್ಡ ಸಮಸ್ಯೆ ಇಲ್ಲ, ಅನುಮೋದನೆ ನಾನು ಕೊಡ್ತೇನೆ ಅನ್ನುವಂತ ಭರವಸೆಯನ್ನ ನೀಡಿದ್ರು. ಆದ್ರೆ 1 ತಿಂಗಳಾದ್ರೂ ಕೂಡ ಈವರೆಗೂ ಅನುಮೋದನೆ ನೀಡುವಂತ ಕೆಲಸ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ದೀಪಾ ಚೋಳನ್ ಮೇಡಮ್ ಅವರು ಈ ಕೂಡಲೇ ಅನುಮೋದನೆಯನ್ನ ನೀಡಬೇಕು. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರುಗಳು, ಎಲ್ಲ ನಾಯಕರುಗಳು ಕೂಡ ಅಧಿವೇಶನದಲ್ಲಿ ಪೌರ ಕಾರ್ಮಿಕರ ಹೋರಾಟದ ಅವರ ಬೇಡಿಕೆಗಳ ಕುರಿತು ಧ್ವನಿಯನ್ನ ಎತ್ತಬೇಕು ಅನ್ನುವಂತ ಒತ್ತಾಯವನ್ನ ನಾವು ಈ ಮೂಲಕ ಮಾಡ್ತಾ ಇದ್ದೀವಿ. ಅಲ್ಲದೆ ಸರ್ಕಾರ 2017ರಲ್ಲಿ ಏನೊಂದು ಆದೇಶ ಹೊರಡಿಸಿದೆ, ಅದರಲ್ಲಿ ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ ಯಾವುದೇ ಕಾರಣಕ್ಕೂ ಸ್ವಚ್ಛತಾ ಟೆಂಡರ್ ಅನ್ನ ಮುಂದುವರಿಸಬಾರದು ಅಥವಾ ಮರು ಟೆಂಡರ್ ಅನ್ನ ಕರಿಬಾರದು ಅನ್ನುವಂತ ಸ್ಪಷ್ಟವಾದಂತಹ ಆದೇಶವಿದ್ರೂ ಕೂಡ ಇಲ್ಲಿ ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಗುತ್ತಿಗೆ ಪದ್ಧತಿಯನ್ನ ಕಳೆದ 8 ವರ್ಷಗಳಿಂದ ಮುಂದುವರಿಸಿದ್ದಾರೆ. ಹಾಗಾಗಿ ಕೂಡಲೇ ಗುತ್ತಿಗೆ ಪದ್ಧತಿಯನ್ನ ರದ್ದುಪಡಿಸಿ ಪೌರ ಕಾರ್ಮಿಕರಿಗೆ ಟರಾವಿನ ಅನ್ವಯ ನೇರ ವೇತನ ಪಾವತಿಯನ್ನ ಮಾಡಲಿಕ್ಕೆ ಅನುಮೋದನೆ ಪಡಿಬೇಕು ಅನ್ನುವಂತ ಒತ್ತಾಯವನ್ನ ನಾವು ಈ ಮೂಲಕ ಮಾಡ್ತಾ ಇದ್ದೀವಿ. ಅಲ್ಲದೆ ಕನಿಷ್ಠ ವೇತನ ವ್ಯತ್ಯಾಸ ಬಾಕಿ 9 ಕೋಟಿ ಪೌರ ಕಾರ್ಮಿಕರಿಗೆ ಪಾವತಿಸಬೇಕು. ಸಂಘಕ್ಕೆ ಕೊಠಡಿಯನ್ನ ಕೊಡ್ತೀವಿ ಅನ್ನುವಂತ ಸ್ಥಳಾವಕಾಶ ಇಲ್ಲ, ಕೊಡ್ತೇವೆ ಅಂತ ಭರವಸೆಯನ್ನ ನೀಡಿರುವಂತ ಚಿಟಗುಂದಿ ಆಸ್ಪತ್ರೆ, ಹಳೆ ಆಸ್ಪತ್ರೆ ಕಟ್ಟಡದಲ್ಲಿ ವಿವಿಧ ಸಂಘ ಸಂಸ್ಥೆಗಳವರಿಗೆ ಕೊಠಡಿಯನ್ನು ಒದಗಿಸಿದ್ದಾರೆ. ಆದ್ರೆ ನಮಗ್ ಮಾತ್ರ ಈವರೆಗೂ ಕೂಡ ಕೊಠಡಿಯನ್ನು ಒದಗಿಸಲಿಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ನಾವು ವಿನಂತಿ ಮಾಡೋದೇನಂದ್ರೆ ಈ ಕೂಡಲೇ ನಮ್ಮ ಸಂಘಕ್ಕೆ ಕೊಠಡಿಯನ್ನು ಒದಗಿಸಬೇಕು ಅನ್ನುವಂತ ಒತ್ತಾಯ ಕೂಡ ನಾವು ಈ ಮೂಲಕ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಏನು ಪ್ರಮುಖವಾಗಿ ಮಹಿಳಾ ಪೌರ ಕಾರ್ಮಿಕರಿಗೆ 868 ಮಹಿಳಾ ಪೌರ ಕಾರ್ಮಿಕರಿಗೆ ಮೆಡಿಕಲ್ ಬೋನಸ್ 21.70 ಲಕ್ಷ ಪಾವತಿ ಮಾಡಬೇಕು ಅಂತ ಇದೆ. ಅದು ಆಯುಕ್ತರು 2024-2018ರಲ್ಲಿ ಆದೇಶ ಮಾಡಿದ್ದಾರೆ, ಪಾಲಿಕೆ ಆಯುಕ್ತರು. ಆದ್ರೂ ಕೂಡ ಆದೇಶ ಮಾಡಿ 6 ವರ್ಷ ಆದ್ರೂ ಕೂಡ ಈವರೆಗೂ ಮೆಡಿಕಲ್ ಬೋನಸ್ ಹಣವನ್ನ ಪೌರ ಕಾರ್ಮಿಕರಿಗೆ ಪಾವತಿ ಮಾಡ್ತಾ ಇಲ್ಲ. 8 ವರ್ಷಗಳಿಂದ ಏನು ಪೌರ ಕಾರ್ಮಿಕರು ಮೃತಪಟ್ಟಿದ್ದಾರೆ, ಏನು ಪೌರ ಕಾರ್ಮಿಕರು ಸೇವಾ ನಿವೃತ್ತಿ ಹೊಂದಿದ್ದಾರೆ, ಆ ಪೌರ ಕಾರ್ಮಿಕರಿಗೆ ಬಿಬಿಎಂಪಿ ಮಾದರಿಯಲ್ಲಿ ಪೌರ ಕಾರ್ಮಿಕರಿಗೆ ಯಾರು ನಿವೃತ್ತಿಯಾಗಿದ್ದಾರೆ ಅವ್ರಿಗೂ 10 ಲಕ್ಷ ಪರಿಹಾರ, ಯಾರು ಮೃತಪಟ್ಟಿದ್ದಾರೆ ಅವ್ರಿಗೆ 10 ಲಕ್ಷ ಪರಿಹಾರ, ಅವ್ರ ಕುಟುಂಬಕ್ಕೆ ಪೌರ ಕಾರ್ಮಿಕರ ಕೆಲಸ ಮತ್ತು ಪೌರ ಕಾರ್ಮಿಕರು ಮೃತಪಟ್ಟರೆ ಅವರ ಅಂತಿಮ ಸಂಸ್ಕಾರ, ಶವ ಸಂಸ್ಕಾರ ನೆರವೇರಿಸಲಿಕ್ಕೆ 25,000 ರೂಪಾಯಿ